ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕಪಾಪನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಗಂಗಮ್ಮ ದೇವಿ ನಾರಾಯಣಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಭಕ್ತಿ ಭಾವಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ಗಣಪತಿ ಹೋಮ, ವಾಸ್ತುಶಾಂತಿ, ವಿವಿಧ ಹೋಮ ಹವನಗಳು ಮತ್ತು ಮಂಗಳಾರತಿ ನೆರವೇರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಬೀರಪ್ಪನಹಳ್ಳಿ ಗೌಡನವರ ಕುಟುಂಬದ ನರಸಿಂಹಮೂರ್ತಿ ಅವರ ವತಿಯಿಂದ ಏರ್ಪಡಿಸಲಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಸಹೋದರ ದ್ಯಾವಪ್ಪ ಹಾಗೂ ಕುಟುಂಬ ಸದಸ್ಯರು ದೈವ ಕಾರ್ಯದಲ್ಲಿ ಭಾಗವಹಿಸಿದರು. ನಮ್ಮ ತಂದೆಯ ಕಾಲದಿಂದಲೇ ಈ ಗ್ರಾಮಕ್ಕೆ ನಮ್ಮ ಕುಟುಂಬದ ಸೇವೆ ಇದೆ. ಅದರ ಭಾಗವಾಗಿ ಗ್ರಾಮ ದೇವತೆಗಳಾದ ಶ್ರೀ ಗಂಗಮ್ಮ ಹಾಗೂ ನಾರಾಯಣಮ್ಮ ದೇವಾಲಯ ಪ್ರತಿಷ್ಠಾಪನೆಗೆ ಕೈಲಾದ ಸೇವೆ ಮಾಡಿದ್ದೇವೆ. ದೇವಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳಿತು ಆಗಲಿ ಎಂದು ಬೀರಪ್ಪನಹಳ್ಳಿ ದ್ಯಾವಪ್ಪ ತಿಳಿಸಿದರು. ಊರಿನ ಗ್ರಾಮಸ್ಥರಿಗೂ ನನ್ನ ಕೃತಜ್ಞತೆಗಳು. ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು ಎಲ್ಲ ಬಂದು ನಮ್ಮ ತಂದೆ ಕಾಲದಿಂದ ನಿಮ್ಮ ಸೇವೆ ಇದೆ. ಇವರಲ್ಲಿ ಏನೋ ಗಂಗಮ್ಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡ್ಕೊಂಡಿದ್ವಿ, ಗಂಗಮ್ಮಂದು ನರಡಮ್ಮಂದು. ಇದು ಕಾರ್ಯಕ್ರಮಕ್ಕೆ ನೀವು ಬಂದು ಏನೋ ಸ್ವಲ್ಪ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಂದಿದ್ರು ಯಜಮಾನರು, ಗೋವಿಂದಪ್ಪಣ್ಣು, ಆಂಜನಪ್ಪಣ್ಣು, ವೆಂಕಟರಾಯಪ್ಪಣ್ಣು, ಇವರೆಲ್ಲ ಊರಿನ ಮುಖಂಡರೆಲ್ಲ. ಆಯ್ತಪ್ಪ, ನಮ್ಮ ಕೈಲಾದ ಸೇವೆ ನಾವು ಆ ಗಂಗಮ್ಮನಿಗೆ ಅರ್ಪಣೆ ಮಾಡ್ತೀವಿ, ಗಂಗಮ್ಮನ ಸೇವೆಯಲ್ಲಿ ಪಾಲ್ಗೊಳ್ತೀವಿ. ಗಂಗಮ್ಮನು ನರಡಮ್ಮನು ಮೂಲಭೂತ ನಮಗೆ ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಜಾತ್ರೆ 5 ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಬಸವನಪರ್ತಿ, ಮಾರಪ್ಪನಹಳ್ಳಿ, ಚಿಕ್ಕಪಾಪನಹಳ್ಳಿ ಎಲ್ಲ ಒಂದೇ ಇದರಲ್ಲಿ. ಆಗಿನ ಕಾಲದಿಂದನೂ ನಮ್ಮ ಕೊಡುಗೆ ಇದೆ ಈ ಸುತ್ತಮುತ್ತ ಹಳ್ಳಿಗಳಿಗೆಲ್ಲನೂ. ಈಗಲೂ ನಮ್ಮ ಕೊಡುಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತೀವಿ ಅಂತ ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ. ಈಗ ಪ್ರಸಾದ ವಿನಿಯೋಗ ಎಲ್ಲ ತಾವೇ? ಹೌದು, ಎಲ್ಲ ಪ್ರಸಾದ ವಿನಿಯೋಗ ನಾವೇ ಮಾಡ್ಕೊಳ್ತಾ ಇದ್ದೀವಿ, ನಾವೇ ಮಾಡಿದ್ದೀವಿ. ಅದಕ್ಕೆ ಒಂದು ವಾಟರ್ ಬಾಟಲ್ಸು ಮಾಡಿದ್ದೀವಿ. ಇಲ್ಲಿ ಮುದ್ದೆ, ಈ ಕಾಳಿಗೆಲ್ಲನೂ ಮುದ್ದೆ ಕಾಳು ಸಾರೇ ಜಾಸ್ತಿ ಮುಖ್ಯ ಅಂತ ಹೇಳಿದ್ರು. ಅದಕ್ಕೆ ಮುದ್ದೆ, ಕಾಳು ಸಾರು, ಅನ್ನ, ರಸ, ಮಜ್ಜಿಗೆ, ಹೆಸರುಬೇಳೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಐತಿಹಾಸಿಕ ಪುರಾತನ ದೇವಾಲಯ ಜೀರ್ಣೋದ್ಧಾರಕ್ಕೆ ಅಳಿಲು ಸೇವೆ ಮಾಡಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರಿಗೆ ದೇವಿಯ ಕೃಪೆ ಇರಲಿ. ಹಳೆಯ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿರುವುದರಿಂದ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಆ ತಾಯಿಯ ಕೃಪೆಯಿಂದ ಉತ್ತಮ ಮಳೆ ಬೆಳೆಯಾಗಿ ಬೆಂಬಲ ಬೆಲೆ ಸಹ ಸಿಗಬೇಕೆಂದು ಬಯಸಿದ ಯುವ ಮುಖಂಡ ಕೃಷ್ಣ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕುಂಡ್ಲುಗೋರ್ಕಿ ಪಂಚಾಯತಿಗೆ ಸೇರಿರ್ತಕ್ಕಂಥ ಚಿಕ್ಕಪಾಪನಹಳ್ಳಿ ಗ್ರಾಮದಲ್ಲಿ ಮತ್ತು ನಮ್ಮ ಊರಿನ ಪಕ್ಕದಲ್ಲಿ ಇರತಕ್ಕಂಥ ಚಿಕ್ಕಪಾಪನಹಳ್ಳಿ ಗ್ರಾಮದಲ್ಲಿ ಇವತ್ತು ಗಂಗಮ್ಮ ತಾಯಿಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು, ಪುರಾತನ ದೇವಸ್ಥಾನ ಇದೆ ಅದನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಪುನರ್ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇವತ್ತು ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಜನರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅಣ್ಣವ್ರಿಗೆ ಈ ಥರ ಅನ್ನ ಸಂತರ್ಪಣೆ ಮಾಡಬೇಕಾಗಿ ಕೋರಿರ್ತಾರೆ. ಆ ನಿಟ್ಟಿನಲ್ಲಿ ನಾವುಗಳು ಬಂದು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಡೀ ಸಮಸ್ತ ನಾಡಿನ ಜನತೆಗೆ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೂ ಆ ದೇವರು ಒಳಿತು ಮಾಡಲಿ, ಕಷ್ಟಗಳನ್ನು ನಿವಾರಣೆ ಮಾಡಲಿ. ಅದೇ ರೀತಿ ರೈತರಿಗೂ ಸಕಾಲಕ್ಕೆ ಮಳೆ ಆಗಿ ಉತ್ತಮ ಬೆಳೆ ಬೆಳೆದು ಆ ಬೆಳೆ ಬೆಳೆದಿರ್ತಕ್ಕಂಥದ್ಗೆ ಉತ್ತಮ ಬೆಲೆ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಎಲ್ರಿಗೂ ಸಹ ಒಳಿತು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಅನ್ನ ಸಂತರ್ಪಣೆ ಮಾಡಿರ್ತಕ್ಕಂಥ ನರಸಿಂಹಮೂರ್ತಿ ಅಣ್ಣವ್ರ ಕುಟುಂಬದವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ತಾಯಿ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಈ ಸಂದರ್ಭದಲ್ಲಿ ನರಸಿಂಹರಾಜು, ಹರಿಕೃಷ್ಣ, ಚಿಕ್ಕಪಾಪನಹಳ್ಳಿ ಗೋವಿಂದಪ್ಪ, ಆನಂದಪ್ಪ, ಹೂಗಳ ವೆಂಕಟರಾಯಪ್ಪ, ನಾರಾಯಣಸ್ವಾಮಿ, ಪಿಂಡಿಪಾಪನಹಳ್ಳಿ ಗೋವಿಂದಪ್ಪ, ಚಿನ್ನಪ್ಪ, ಚಿಕ್ಕದಾಸೇನಹಳ್ಳಿ ರಮೇಶ್, ವಕೀಲ ಸುದೀಪ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಗೋರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಈ ಊರಿನ ಗ್ರಾಮಸ್ಥರು ಹೋಗಿ ಅವರಿಗೆ ನಮಗೆ ಒಂದು ಹೆಲ್ಪ್ ಮಾಡಬೇಕು, ದೇವರಿಗೆ ನಮ್ಗೆ ಅನ್ನದಾನ ಮಾಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಏನೇ ಆಗಲಿ ನಾವು ಮಾಡಿಕೊಡ್ತೀವಿ ಅಂತ ಅವರು ನಮ್ಗೆ ಮಾಡಿಕೊಟ್ರು. ಅವ್ರಿಗೆ ದೇವರು ಅವರು ಮಕ್ಕಳಿಗೂ ಅವರು ಐಶ್ವರ್ಯ ಕೊಟ್ಟು ಒಳ್ಳೇದಾಗಲಿ ಸ್ವಾಮಿ. ಗೋವಿಂದಪ್ಪ ನಮಗೂ ಜ್ಞಾಪಕನೇ ಇರುತ್ತೆ.
ನಮ್ಮ ತಂದೆಯವ್ರು ಕೂಡ ಜ್ಞಾಪಕ ಇದೆ. ಆಯ್ತು. ಅಲ್ಲ, ಎಷ್ಟು ವರ್ಷದಿಂದ ನೀವು ಪೂಜೆ ಪುರಸ್ಕಾರಗಳು ಮಾಡ್ತಾ ಇದ್ದೀರಿ. ನಾವು ಜನಗಳನ್ನೆಲ್ಲ ಕಾಪಾಡ್ಬೇಕು ಅಂದ್ರೆ ಆ ಮಹಾತಾಯಿ ಇದೆ. ನಾವು ಗಂಗಮ್ಮನ ಇಲ್ಲ ಅಂದ್ರೆ ಯಾವ್ರು ಏನ್ ಮಾಡಕ್ ನಮ್ಮ ತಂದೆಯವರು ನಾವು ಹಿರಿಯರೆಲ್ಲ ಮಾಡ್ತಾ ಇದ್ರು. ಅವ್ರ ಪ್ರಕಾರವಾಗಿ ನಾವು ಅದೇ ಪ್ರಕಾರವಾಗಿ ಮೂಲ ಇವರು ಹುಟ್ಟದಾಗಿಂದನೂ ಇದೆ ಸರ್. ಮಾಡ್ತಾ ಇದ್ದೀವಿ. ಇತಿಹಾಸ ಪ್ರಸಿದ್ಧ. ಊರಿಗೆಲ್ಲ ಕಾಪಾಡ್ಕೊಂಡ್ ಬರ್ತಾ ಇರೋದೇ ಇವರು, ಗಂಗಮ್ಮ, ನರಡಮ್ಮ, ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಚಿಕ್ಕಬಾಪನಹಳ್ಳಿ ಗಂಗಮ್ಮನ ಮಹೋತ್ಸವದಿಂದ ನಮ್ಮ ದೇವಪ್ಪನವರು ದಿನ ಇವತ್ತಿನ ದಿನ ಪ್ರತಿಷ್ಠಾಪನೆ ಮಾಡಿ, ಆದ್ರಿಂದ ಇದು ಜನ ಎಲ್ಲ ಸೇರಿ, ನಮ್ಮೂರು ಜನ, ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ನಮ್ಮ ಬೀರಪ್ಪನಹಳ್ಳಿ ದ್ಯಾವಣ್ಣವರು ಇದರಿಂದ ಇದೆಲ್ಲ ಪ್ರೋಗ್ರಾಮ್ಗೆ ವ್ಯವಸ್ಥೆ ಮಾಡಿ ಎಲ್ಲ ಸೇರಿ ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದ, ಊಟ ಅದೆಲ್ಲಾನು ದ್ಯಾವಣ್ಣವರು ವ್ಯವಸ್ಥೆ ಮಾಡಿ ಅವರೇ ಬಂದು ಇದು ಮಾಡಿದ್ದಾರೆ. ಗಂಗಮ್ಮನು, ನರಡಮ್ಮನು ಪ್ರತಿಷ್ಠಾಪನೆ. ಆನಂದಪ್ಪ. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ಡ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ.